ತರವಲ್ಲ ತಗಿ ನಿನ್ನ ತಂಬೂರಿ, ಅಲ್ಲಿ ಪಾಸ್ ಇರೋದು ನೋಡಿ. ಒಂದು ಪಾಸ್ ಆ ಕಡೆ ಈ ಕಡೆ ಮಾಡಿದ್ರೆ ಮತ್ತೆ ಅರ್ಥ ವ್ಯತ್ಯಾಸ ಆಗುತ್ತೆ. ಹೇಗೆ ಹಾಡಿ? ತರವಲ್ಲ ತಗಿ ನಿನ್ನ ತಂಬೂರಿ, ಸ್ವರ ಬರದೆ ಬಾರಿಸದಿರು ತಂಬೂರಿ ಆಗಿದೆ. ಆ್ಯಕ್ಚುಲಿ ಏನಾಗಬೇಕು? ತರವಲ್ಲ ತಗಿ ನಿನ್ನ ತಂಬೂರಿ, ಸ್ವರ ಬರದೆ ಬಾರಿಸದಿರು ತಂಬೂರಿ. ಇದೆಂಥ ಅದ್ಭುತವಾದ ಸಾಹಿತ್ಯ ಅಂದರೆ, ಇದನ್ನು ಕೇಳಿ ಹುಚ್ಚರ ಥರ ಕುಣಿತಾರೆ. ಅಶ್ವಥ್ ಅವರು ವೇದಿಕೆ ಮೇಲೆ ಕುಣಿತಾ ಇದ್ರು, ಪಾಪ ಅವರು ಭಾವುಕರಾಗಿ ಕುಣಿತಾ ಇದ್ರು. ಆದರೆ ಇದು ಕುಣಿಯೋ ಹಾಡಲ್ಲ. ನಾನು ಹೇಳ್ತೀನಲ್ಲ ಸರ್ ನಿಮಗೆ, ಇದು ಒಂದು ಸರಿ ಈ ಸಾಹಿತ್ಯ ಪ್ರಪಂಚದಲ್ಲಿ ತಾವು ಪ್ರಾಮಾಣಿಕವಾಗಿ ನುಗ್ಗಿಬಿಟ್ರೆ ನಿಮಗೆ ದಿನವಿಡೀ ನಿಮ್ಮ ಆತ್ಮಕ್ಕೆ ಆಹಾರ ಇದು. ತುಂಬ ಚೆನ್ನಾಗಿ ಹಾಡಬಾರ್ದು ಅಂತ ನಿಮಗೆ ಆಶ್ಚರ್ಯ ನಗು ಬರುತ್ತೆ. ನಿಮಗೆ ತುಂಬ ಚೆನ್ನಾಗಿ ಹಾಡಿದಾಗ ಏನಾಗುತ್ತೆ ಅಂದರೆ, ಶ್ರೋತೃಗಳು ಸಂಗೀತದಲ್ಲಿ ಮುಳುಗಿಬಿಡ್ತಾರೆ, ಸಾಹಿತ್ಯ ಮರೀತಾರೆ. ನನಗೇನಾದ್ರು ಸಂಶಯ ಬಂದರೆ ಅವ್ರನ್ನ ಕೇಳ್ತೀನಿ, HSV ಅವ್ರನ್ನ ಕೇಳ್ತೀನಿ, ಏನು ಕಳ್ಕೊಳ್ತೀವಿ ನಾವು? ಅಹಂಕಾರ ಯಾಕೆ? ನನಗೆ ಬರಲ್ಲ ಅನ್ನೋದ್ರಲ್ಲಿ ಏನಿದೆ? ಕನಕದಾಸರು ಹೇಳ್ತಾರೆ, ದಾಸರ ಮನೆಯ ದಾಸಾನುದಾಸ ನಾನು. ಕಾವ್ಯ ಸಂಗೀತದ ನೆಲೆಗಟ್ಟಿನಲ್ಲಿ ನೀವು ಅದನ್ನು ಕಂಪೋಸ್ ಮಾಡಿ ಅದನ್ನು ಜನರ ಎದುರು ಅಥವಾ ಜನರಿಗೆ ಮುಟ್ಟಿಸಲಿಕ್ಕೆ ನಿಮ್ಮದೊಂದು ನಾದ ಸೇತುವೆ. ಇದು ಅದು ಅಕ್ಷರ ಸೇತುವೆ ಕಾವ್ಯ, ಇದೊಂದು ನಾದ ಸೇತುವೆ, ಹೌದಲ್ಲ? ಇದರ ಒಟ್ಟು ಉದ್ದೇಶ ಏನು ಹಾಗಾದರೆ? ಕೇವಲ ರಂಜನೆ ಅಂತ ಆದರೆ ನೀವು ಯಾವುದನ್ನು ಕಟ್ ಮಾಡ್ಬೋದು, ಯಾವುದನ್ನು ಉಳಿಸ್ಕೋಬೋದು, ಯಾವುದನ್ನು ಬಿಡ್ಬೋದು ಅಲ್ವಾ? ನಮ್ಮ ಉದ್ದೇಶನ ರಂಜನೆ ಮಾತ್ರ ಅಲ್ಲದೆ ಇರೋದ್ರಿಂದ ಕಾವ್ಯವನ್ನು ಮುಟ್ಟಿಸ್ಬೇಕಲ್ವಾ? ಕಾವ್ಯವನ್ನು ಮುಟ್ಟಿಸ್ಬೇಕು ಎಲ್ಲ. ಆದರೆ ಏನು ಗೊತ್ತಾ, ಈಗ ಶಿಶುನಾಳ ಶರೀಫರ ಕಾವ್ಯ ಅದು ಸಾಮಾನ್ಯರಿಗೆ ಅರ್ಥವಾಗುವ ಹಾಗೆ ಮುಟ್ಟಿರಲಿಲ್ಲ. ಬಹುಶಃ ಆವಾಗ ಅಶ್ವಥ್ ಬರಬೇಕಾಯ್ತು, ಅಶ್ವತ್ಥರ ಬಾಯಲ್ಲಿ ಅದು ಬರಬೇಕಾಯ್ತು, ಸಂಗೀತದ ಮೂಲಕ ಬರಬೇಕಾಯ್ತು, ಅದು ಕರ್ನಾಟಕದ ಇಡೀ ಮನೆ ಮಾತಾಯಿತು. ಅಂದರೆ ನಿಮ್ಮ ನಾದಕ್ಕೆ ಅಂಥ ಒಂದು ಶಕ್ತಿ ಇದೆ, ಗಾನಕ್ಕೆ ಅಂಥ ಒಂದು ಶಕ್ತಿ ಇದೆ. ಅದಲ್ಲದೆ ಇದ್ದರೆ ನಾವಿವತ್ತು ದಾಸರ ಪದಗಳಾಗ್ಬೋದು, ಭಾವಗೀತೆಗಳಾಗ್ಬೋದು, ಅಥವಾ ಶಿಶುನಾಳ ಶರೀಫರಂಥದ್ದು ಗೀತೆಗಳಾಗ್ಬೋದು, ಇವೆಲ್ಲ ಇವತ್ತು ಇಡೀ ಒಬ್ಬ ಸಾಮಾನ್ಯ ಜನರು ಅದನ್ನು ಅಪೇಕ್ಷಿಸುವ ಮಟ್ಟಕ್ಕೆ ಅದು ಒಂದು ಸಾರ್ವತ್ರಿಕರಣಗೊಳ್ತಿರ್ಲಿಲ್ಲ ಅಂತ. ಈಗ ಇಲ್ಲಿ ಇನ್ನೊಂದು ಆಗಿದೆ ಗಣಪತಿಯವರು, ಏನಂದರೆ ನಾನಿದನ್ನು ತುಂಬ ಜವಾಬ್ದಾರಿಯುತವಾಗಿ ಹೇಳ್ತಾ ಇದ್ದೀನಿ. ಈಗ ನೀವು ಹೇಳಿದ್ರಿ ಶಿಶುನಾಳ ಶರೀಫರ ಗೀತೆಗಳನ್ನು ಜನಮಾನಸಕ್ಕೆ ತಲುಪಿಸುವ ರೀತಿಗೆ ಅಶ್ವಥ್ ಅವರು ಕಾರಣರಾದರು. ಖಂಡಿತ ಹೌದು. ಆದರೆ ನಿಜವಾಗೂ ತಲುಪಿದೆ ಅಂತ ಆಗಬೇಕಾದ್ರೆ ಅದು ಮನರಂಜನೆಯ ಪರಿಧಿಯನ್ನು ಮೀರಿ ಎಜುಕೇಷನ್ ಲೆವೆಲ್ಗೆ ಹೋಗಿ ಎನ್ಲೈಟನ್ ಲೆವೆಲ್ಗೆ ಹೋಗಬೇಕು. ಇಲ್ಲದಿದ್ದರೆ ಅಲ್ಲ, ಕಾವ್ಯದ ಮೂಲ ಆಶಯ ಜನಕ್ಕೆ ತಲುಪಬೇಕಾದ್ರೆ ನೀವು ಈ ಸರ್ಕಲ್ ಬಿಟ್ಟು ಸೆಕೆಂಡ್ ಸರ್ಕಲ್ಗೆ ಹೋಗಬೇಕು. ಈಗ ನೋಡಿ, ತರವಲ್ಲ ತಗಿನಿನ ತಂಬೂರಿ, ಸ್ವರ ಬರದೆ ಬಾರಿಸಿದರು ತಂಬೂರಿ, ಸರಸ ಸಂಗೀತದ ಕುರುಹುಗಳರಿಯದೆ ಬರಿದೇ ಬಾರಿಸಿದರು ತಂಬೂರಿ. ಇಲ್ಲಿ ನಮಗೆ ಕೇಳಲಿಕ್ಕೆ ತಂಬೂರಿ ಅನ್ನೋ ಶಬ್ದವನ್ನು ಮತ್ತೆ ಮತ್ತೆ ಶಿಶುನಾಳ ಶರೀಫ್ ಸಾಹೇಬರು ಬಳಸ್ತಾರೆ. ರೂಪಕ ಅದು. ಹಾಂ, ಆ ರೂಪಕ ಯಾವುದಕ್ಕೆ? ನನ್ನ ಅರ್ಥ ಅಥವಾ ನಾನು ಹಿರಿಯರ ಹತ್ರ ಕೇಳಿ ತಿಳ್ಕೊಂಡು ಈ ದೇಹಕ್ಕೆ ತಂಬೂರಿಯನ್ನು ದೇಹ ಅಂತ. ಈಗ ಎಷ್ಟೋ ಲಕ್ಷ ಯೋನಿಗಳು ದಾಟಿದ ನಂತರ ಮನುಷ್ಯ ಜನ್ಮ ಬರುತ್ತೆ ಅಂತಕ್ಕಂಥದ್ದನ್ನು ನಮ್ಮ ಹಿರಿಯರು ಹೇಳಿದ್ದಾರೆ. ಯೇಸು ಕಾಯಂಗಳ ಕಳಿಸಿ 84 ಲಕ್ಷ ಯೋನಿಯನ್ನು ದಾಟಿ ಬಂದೆ ಈ ಜೀವ ಅಂತ ಕನಕದಾಸರು ಹೇಳ್ತಾರೆ ಅಲ್ವಾ? ಅಂದರೆ ಅಷ್ಟು ಲಕ್ಷ ಯೋನಿಗಳನ್ನು ದಾಟಿದ ಮೇಲೆ ಈ ಮನುಷ್ಯ ಜೀವ ಬರುತ್ತೆ. ಇಲ್ಲೇನು ಹೇಳಿದ್ದಾರೆ ಶಿಶುನಾಳ ಶರೀಫ್ ಸಾಹೇಬರು? ತರವಲ್ಲ ತಗಿ ನಿನ್ನ ತಂಬೂರಿ, ಅಲ್ಲಿ ಪಾಸ್ ಇರೋದು ನೋಡಿ. ಒಂದು ಪಾಸ್ ಆ ಕಡೆ ಈ ಕಡೆ ಮಾಡಿದ್ರೆ ಮತ್ತೆ ಅರ್ಥ ವ್ಯತ್ಯಾಸ ಆಗುತ್ತೆ, ಅದೇ ಅನರ್ಥ ಆಗುತ್ತೆ. ಹೇಗೆ ಹಾಡಿ? ತರವಲ್ಲ ತಗಿ ನಿನ್ನ ತಂಬೂರಿ, ಸ್ವರ ಬರದೆ ಬಾರಿಸದಿರು ತಂಬೂರಿ ಆಗಿದೆ. ಆ್ಯಕ್ಚುಲಿ ಏನಾಗಬೇಕು? ತರವಲ್ಲ ತಗಿ ನಿನ್ನ ತಂಬೂರಿ, ಸ್ವರ ಬರದೆ ಬಾರಿಸದಿರು ತಂಬೂರಿ. ಅವರು ಸ್ವರ ಬರದೆ ಬಾರಿಸದಿರು, ತರವಲ್ಲ ತಗಿ ನಿನ್ನ ತಂಬೂರಿ ಸ್ವರ ಆಗೋಯ್ತು. ಈಗ ತಂಬೂರಿಗೆ ಅಲ್ಲಿ ಪಾಸ್ ಕೊಡಬೇಕು. ಪಾಸ್ ಕೊಟ್ಟು ಸ್ವರ ಬರದೆ ಬಾರಿಸದಿರು ತಂಬೂರಿ ಅಂದ್ರೆ ಅರ್ಥ ಏನು ಅಂದರೆ, ಈ ದೇಹ ಅಂತಕ್ಕಂಥದ್ದು ಒಂದು ತಂಬೂರಿ. ಈ ತಂಬೂರಿಯಿಂದ ಸಾಧನೆ ಅನ್ನತಕ್ಕಂಥ ಸ್ವರಗಳನ್ನು ಇನ್ನು ಹೊಮ್ಮಿಸ್ಬೇಕು. ಯು ಶುಡ್ ಕ್ರಿಯೇಟ್. ನೀನು ಸಾಧನೆ ಮಾಡಬೇಕು ಈ ದೇಹವನ್ನು ಬಳಸ್ಕೊಂಡು. ಈ ದೇಹ ಇರೋದು ಬರೀ ಮಸಾಲೆ ದೋಸೆ ಪಾನಿಪುರಿ ತಿನ್ಲಿಕ್ಕಲ್ಲ, ಮಜಾ ಮಾಡಲಿಕ್ಕಲ್ಲ.
ಇದು ಶರೀಫ್ ಸಾಹೇಬರ ಚಿಂತನೆ. ಸ್ವರ ಬರದೆ ಬಾರಿಸದಿರು ತಂಬೂರಿ, ಸರಸ ಸಂಗೀತದ ಕುರುಹುಗಳರಿಯದೆ. ಸರಸ ಸಂಗೀತ ಅಂದರೆ ಈ ಜೀವನ, ಅದರ ಕುರುಹುಗಳು ಅರಿಯದೆ ಬರೀದೆ ಸುಮ್ಮನೆ ಬಾರಿಸ್ಬೇಡ ನೀನು. ಸುಮ್ಮನೆ ಬದುಕೋಗ್ತೀನಿ ನೀನು. ಸುಮ್ಮನೆ ಬಾರಿಸೋದಂದ್ರೆ ಸುಮ್ಮನೆ ಜೀವನ ಮಾಡೋದು. ಒಬ್ರು ಹುಟ್ಟಿದ್ರು 60 ವರ್ಷ ಬದುಕಿದ್ರು, ಒಂದ್ ದಿವಸ ಸತ್ತೋದ್ರು. ಅದೇ ತಿಂದ ಏನ್ ಮಾಡಿದ್ರು? ಏನೂ ಮಾಡಿಲ್ಲ. ಇದು ಸಾಧನೆ ಅಲ್ಲ. ಆಮೇಲೆ ಹೇಳ್ತಾರೆ ಅವರು, ನೋಡಿ ಇದೆಂಥ ಅದ್ಭುತವಾದ ಸಾಹಿತ್ಯ ಅಂದರೆ, ಇದನ್ನು ಕೇಳಿ ಹುಚ್ಚರ ಥರ ಕುಣಿತಾರೆ. ಅಶ್ವಥ್ ಅವರು ವೇದಿಕೆ ಮೇಲೆ ಕುಣಿತಾ ಇದ್ರು, ಪಾಪ ಅವ್ರು ಭಾವುಕರಾಗಿ ಕುಣಿತಾ ಇದ್ರು. ಆದರೆ ಇದು ಕುಣಿಯೋ ಹಾಡಲ್ಲ. ಆತ್ಮವಿಮರ್ಶೆ ಮಾಡಿಕೊಂಡು ಭಗವಂತನಲ್ಲಿ ಲೀನವಾಗಿ ಈ ದೇಹವನ್ನು ಬಳಸ್ಕೊಂಡು ಅಧ್ಯಾತ್ಮ ಸಾಧನೆಯನ್ನು ಮಾಡ್ಕೋಬೇಕು ಅನ್ನೋದನ್ನು ಸಾರ್ತಕ್ಕಂಥ ಗೀತೆ. ಅವ್ರು ಹೇಳ್ತಾರೆ, ಮದ್ದಲಿ ದನಿಯೋಲು ತಂಬೂರಿ. ನೋಡಿ, ದನಿಯೋಳು ಎಷ್ಟು ವ್ಯತ್ಯಾಸ ಇದೆ ನೋಡಿ. ಒಂದು ಅಕ್ಷರ ವ್ಯತ್ಯಾಸ ಆದರೆ ದನಿಯೋಳು ದನಿಯ ತರ ಅಂತ ಆಗುತ್ತೆ, ದನಿಯೋಳು ಅಂದರೆ ದನಿಯ ಒಳಗೆ ಅಂತ ಆಗುತ್ತೆ. ಎಷ್ಟೋ ಜನ ಈ ವನಸುಮ ಹಾಡಿನಲ್ಲೂ ಹಂಗೆ, ವನಸುಮದೋಲೆನ್ನ ಜೀವನ ಅಂತ ಹಾಡ್ತಾರೆ. ವನಸುಮದೋಲೆನ್ನ ಜೀವನ, ಅದರ ಥರ ಕಾಡಿನಲ್ಲಿರುತ್ತೋ ಹೂವಿನ ಥರ ನನ್ನ ಜೀವನ ಇರಲಿ, ಯಾವುದೇ ಆಸೆ ಇಲ್ಲದೆ, ಪ್ರಶಸ್ತಿಗೋಸ್ಕರ ಆಸೆ ಪಡದೆ, ನನ್ನನ್ನು ಹೊಗಳ್ತಾರೆ ನಾನು ಚೆನ್ನಾಗಿದ್ದೀನಿ ಅಂತ ಅನ್ಸ್ಕೊಳ್ಳದೆ, ನನ್ನ ಕರ್ತವ್ಯ ಅಂತ ಮಾಡಬೇಕು ಅಂತ ಬದುಕಬೇಕು. ವನಸುಮದೋಲೆನ್ನ, ವನಸುಮದೋಳು ಅಲ್ಲ, ವನಸುಮದೋಲು ಅದೊಲು, ವನಸುಮದೋಲು ಎನ್ನ. ಅದೇ ರೀತಿ ಮದ್ದಲಿ ದನಿಯೋಲು. ಮದ್ದಲೆ ಅಂದರೆ ಗೊತ್ತಾಯ್ತು, ಸೌತ್ ಕನ್ನಡದವ್ರಿಗೆ ಗೊತ್ತಿರುತ್ತೆ ಮದ್ದಲೆ. ಇಲ್ಲಿ ನಾವು ಅದನ್ನು ಪಕ್ವಾಜ್ ಅಂತೀವಿ, ಮದ್ದಳೆ ಅಂತೀವಿ, ಮೃದಂಗ ಅಂತೀವಲ್ಲ, ಅದೇ ಮದ್ದಲಿ ದನಿಯೋಲು ಅಂದರೆ, ಮದ್ದಲಿಯ ದನಿ ಅಂದರೆ ಟ್ಯೂನ್ ಮಾಡ್ತೀವಲ್ಲ ನಾವು. ಏನು ಮಾಡ್ತೀವಿ? ಕಲ್ಲಲ್ಲಿ ಹೊಡಿತೀವಿ, ಕುಟ್ಟಿ 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 ಟ್ಯೂನ್ ಮಾಡ್ತೀವಿ. ಇದು ಅಷ್ಟಾಂಗ ಯೋಗದ ಬಗ್ಗೆ ಶಿಶುನಾಳ ಶರೀಫರು ಹೇಳಿರೋ ವಿಚಾರ. ಮದ್ದಲಿ ದನಿಯೋಲು ತಂಬೂರಿ, ಈ ದೇಹ ಅದ ತಿದ್ದಿ ನುಡಿಸಬೇಕು ತಂಬೂರಿ. ಅದನ್ನು ದಣಿಸಬೇಕು, ಬಗ್ಗಿಸ್ಬೇಕು, ಸಾಧಿಸಬೇಕು, ಮುರಿಬೇಕು. ದೇಹದ ಮೇಲಿನ ಪ್ರೀತಿಯನ್ನು ಕಡಿಮೆ ಮಾಡಿಕೊಳ್ಬೇಕು, ವೈರಾಗ್ಯದ ಕಡೆ ಹೋಗಬೇಕು. ಇದು ಚಿಂತನೆ. ಮದ್ದಲಿ ದನಿಯೋಲು ತಂಬೂರಿ, ಅದ ತಿದ್ದಿ ನುಡಿಸಬೇಕು ತಂಬೂರಿ. ಆಮೇಲೆ ಹೇಳ್ತಾರೆ, ಸಿದ್ಧ ಸಾಧಕರ ಸುವಿದ್ಯೆಗೆ ಒದಗುವ. ಸುವಿದ್ಯೆ ಅಂದರೆ ಏನು? 64 ವಿದ್ಯೆಗಳಿದೆ, ಅದರಲ್ಲೆಲ್ಲ ಬರುತ್ತೆ. ವಿಜ್ಞಾನ, ಈ ಪಾಕಶಾಸ್ತ್ರ, ಕಾಮಶಾಸ್ತ್ರ, ಒಂದು 64 ವಿದ್ಯೆಗಳಿದೆ. ಇದನ್ನು ಮೀರಿದ ಒಂದು ವಿದ್ಯೆ ಇದೆ, ಅದನ್ನು ಅವರು ಸುವಿದ್ಯೆ ಅಂತ ಕರೀತಾರೆ. ಅದು ಅಧ್ಯಾತ್ಮ. ಅಧ್ಯಾತ್ಮ ವಿದ್ಯೆ ಅಂದರೆ ಆತ್ಮನನ್ನು ಅರಿತುಕೊಳ್ಳತಕ್ಕಂಥ ವಿದ್ಯೆ ದಾರಿ. ಅದನ್ನು ಸುವಿದ್ಯೆ ಅಂದಿದ್ದಾರೆ ಅವರು. ಸಿದ್ಧ ಸಾಧಕರ ಸುವಿದ್ಯೆಗೆ ಒದಗುವ ಬುದ್ಧಿವಂತಗೆ ತಕ್ಕ ತಂಬೂರಿ. ಇದು ಬುದ್ಧಿ ಇರೋವನಿಗೆ ಮಾತ್ರ ಈ ದೇಹವನ್ನು ಸುವಿದ್ಯೆಗೋಸ್ಕರ ಬಳಸ್ಕೊಂಡು ಅಧ್ಯಾತ್ಮ ಶಿಖರವನ್ನು ಏರಲಿಕ್ಕೆ ಸಾಧನವಾಗುತ್ತೆ ಅಂತ ಶಿಶುನಾಳ ಶರೀಫ್ ಸಾಹೇಬರು ಹೇಳಿರೋದು. ಅಂದರೆ ಈ ದೇಹವನ್ನು ನೀವು ಸಾಧನವಾಗಿ ಬಳಸ್ಕೋ. ಬರೀ ಮಸಾಲ ಪುರಿ ಎಲ್ಲ ಬರೀದೇ ಬಾರಿಸದಿರು, ಸುಮ್ಮನೆ ಬಾರಿಸ್ಬೇಡ, ಬದುಕಬೇಡ. ಸ್ವರ ಬರದೇ ಇರೋ ತಂಬೂರಿ ಬಾರಿಸಿದ್ರೆ ಏನು ಪ್ರಯೋಜನ ಅಂತ ಹೇಳೋದವರು. ಈಗ ತಂಬೂರಿ ಇದೆ, ತಂಬೂರಿ ಉದ್ದೇಶ ಏನು? ನಾದ ಹೊರ ಹೊಮ್ಮಬೇಕು. ಹೌದು, ಅದೇ ಬರದೇ ಇದ್ರೆ ನೀವು ತಂಬೂರಿ ನಿಂಗೆ ಇಟ್ಕೊಂಡ್ಬಿಟ್ಟು ಕುಟ್ಟು ಕುಟ್ಟು ಮಾಡಿ ಏನು ಪ್ರಯೋಜನ? ನಾದ ಇಲ್ದಿರ ತಂಬೂರಿ ಅನ್ನಿಸ್ಕೊಳ್ಳೋದೇ ಇಲ್ವಲ್ಲ. ಭಾಳ ಬಲ್ಲವರಿಗೆ ತಂಬೂರಿ. ನೋಡಿ, ಇದು ಇನ್ನೊಂದು ಅದ್ಭುತವ. ನಾನು ಹೇಳ್ತೀನಲ್ಲ ಸರ್ ನಿಮಗೆ, ಇದು ಒಂದು ಸರಿ ಈ ಸಾಹಿತ್ಯ ಪ್ರಪಂಚದಲ್ಲಿ ತಾವು ಪ್ರಾಮಾಣಿಕವಾಗಿ ನುಗ್ಗಿಬಿಟ್ರೆ ನಿಮಗೆ ದಿನವಿಡೀ ನಿಮ್ಮ ಆತ್ಮಕ್ಕೆ ಆಹಾರ ಇದೆ, ನಿಮ್ಮ ಬುದ್ಧಿಗೆ ಆಹಾರ, ನಿಮ್ಮ ಚಿಂತನೆಗೆ ಆಹಾರ, ಸಮಾಜಕ್ಕೆ ಸಾತ್ವಿಕವಾದ ಆಹಾರ. ಭಾಳ ಬಲ್ಲವನಿಗೆ ಅಂದರೆ 2 ಅರ್ಥ ಮಾಡ್ಕೊಳ್ಬೋದು. ಬದುಕೋಕೆ ಆಗೋವನಿಗೆ ಅಂತ ಒಂದು ಅರ್ಥ, ಹೌದು. ಬದುಕನ್ನು ತಿಳಿದವನಿಗೆ ಇನ್ನೊಂದು ಅರ್ಥ. ಹೌದು. ಭಾಳ ಬಲ್ಲವನಿಗೆ, ಯಾರು ಬಾಳನ್ನು ಬಲ್ಲರೋ ಅವರಿಗೆ, ಅಂದರೆ ಜೀವನ ಅಂದರೆ ಏನೋ ಅರ್ಥ ಮಾಡ್ಕೊಂಡಿದ್ದಾನೋ ಅವರಿಗೆ. ಭಾಳ ಬಲ್ಲವರಿಗೆ ತಂಬೂರಿ, ದೇವ ಭಾಳಾಕ್ಷ ರಚಿಸಿದ ತಂಬೂರಿ. ಭಾಳಾಕ್ಷ ಹಣೆಯಲ್ಲಿ ಕಣ್ಣಿರತಕ್ಕಂಥ ಮಹಾದೇವ, ಅವನು ರಚಿಸಿದ ತಂಬೂರಿ. ಹೇಳಲಿ ಏನಿದರ ಹಂಚಿಕೆ ತಿಳಿಯದ ತಾಳಗೇಡಿಗೆ ಸಲ್ಲ ತಂಬೂರಿ. ಇದೇನು ಅಂತ ಗೊತ್ತಿಲ್ಲದೆ, ಈ ಹಂಚಿಕೆ ಅಂದರೆ ಈ ಪ್ಲ್ಯಾನ್ ಏನು ಅಂತ ಗೊತ್ತಿಲ್ಲದೆ ಇರೋವನಿಗೆ ಈ ತಂಬೂರಿ ಬೆಲೆ ಗೊತ್ತಿಲ್ಲ. ಹಸನಾದ ಮ್ಯಾಳಕ್ಕೆ ತಂಬೂರಿ, ಇದು ಕುಶಲರಿಗೊಪ್ಪುವ ತಂಬೂರಿ. ನೋಡಿ, ಮತ್ತೆ ವಾಪಸ್ ಬಂದರು. ಹಸನಾದ ಮ್ಯಾಳ ಅಂದರೆ ಜೀವನವೆಂಬ ಆರ್ಕೆಸ್ಟ್ರಾ. ಹಸನಾದ ಮ್ಯಾಳಕ್ಕೆ ತಂಬೂರಿ, ಇದು ಕುಶಲರಿಗೆ ಮಾತ್ರ ಒಪ್ಪುತ್ತಿದ್ದು, ಕುಶಲರಿಗೆ ಒಪ್ಪುವ ತಂಬೂರಿ. ಶಿಶುನಾಳಾಧೀಶನ ಓಧು ಪುರಾಣದಿ
ಶಿಶುನಾಳಧೀಶನ ಓದು ಪುರಾಣದಿ ಹಸನಾಗಿ ಬಾರಿಸು ತಂಬೂರಿ. ಅಲ್ಲಿ ತಿಳ್ಕೊ, ಆಮೇಲೆ ಬಾರಿಸು, ಆಮೇಲೆ ಬಳಸ್ಕೊ ಇದು. ಹಾಂ, ಸ್ವರ ಬರದೆ ಬಾರಿಸದಿರು. ನೀವು ಸ್ವರ ಅಲ್ಲಿಗೆ ಸೇರಿಸ್ಬಿಟ್ರೆ ಅನರ್ಥ ಆಗೋಗ್ಬಿಡುತ್ತೆ. ಇದು ಅಶ್ವತ್ಥರ ಗಮನಕ್ಕೆ ಬಂದಿಲ್ಲ ಕಾಣುತ್ತೆ. ನಾನೇನು ಹೇಳಲಿ ಸರ್, ಬಂದಿದ್ದರೆ ಅವ್ರು ಹಂಗೆ ಹಾಡ್ತಿರ್ಲಿಲ್ಲ ಅಂತ ಅನಿಸುತ್ತೆ ನನಗೆ. ಕೆಲವೊಮ್ಮೆ ಏನಾಗುತ್ತೆ ಗೊತ್ತಾ, ನಾನು ಯಾವಾಗಲೂ ಹೇಳ್ತಿರ್ತೀನಿ, ತುಂಬ ಚೆನ್ನಾಗಿ ಹಾಡಬಾರ್ದು ಅಂತ. ನಿಮಗೆ ಆಶ್ಚರ್ಯ, ನಗು ಬರುತ್ತೆ ನಿಮಗೆ. ತುಂಬ ಚೆನ್ನಾಗಿ ಹಾಡಿದಾಗ ಏನಾಗುತ್ತೆ ಅಂದರೆ, ಇದೆಲ್ಲ ಮರ್ತು ಶ್ರೋತೃಗಳು ಸಂಗೀತದಲ್ಲಿ ಮುಳುಗಿಬಿಡ್ತಾರೆ, ಸಾಹಿತ್ಯ ಮರೀತಾರೆ. ಎಷ್ಟು ಚೆನ್ನಾಗಿ ಹಾಡಬೇಕು ಅಂದರೆ ಸಾಹಿತ್ಯ ಅರ್ಥ ಆಗೋಷ್ಟು ಮಾತ್ರ ಹಾಡಬೇಕು. ಆಮೇಲೆ ಪ್ರತಿಯೊಬ್ಬ ಗಾಯಕನ ಸಾಹಿತ್ಯಿಕ ಸಾಮಾಜಿಕ ಜವಾಬ್ದಾರಿ ಏನು ಅಂದರೆ, ಆ ಸಾಹಿತ್ಯ ಏನು ಹೇಳಕ್ಕೆ ಪ್ರಯತ್ನ ಪಡ್ತಿದೆಯೋ ಅದಕ್ಕೆ ಭಂಗ ತರಬೇಕು, ಅದನ್ನು ಭಂಗ ತರದೆ ಅದನ್ನು ತಲುಪಿಸ್ತಕ್ಕಂಥ ಪ್ರಾಮಾಣಿಕ ಪ್ರಯತ್ನವನ್ನು ಮಾಡಬೇಕು. ನಿಮ್ಗೆ ಅರ್ಥ ಆಗಿರೋ ದೊಡ್ಡವ್ರನ್ನ ಕೇಳಿ. ನಾನು ಎಷ್ಟೋ ಸರಿ HSV ಅವ್ರ ಹತ್ರ ಎಲ್ಲ ಕೇಳಿದ್ದೀನಿ, ಸರ್ ಇದ್ರದ್ದು ಏನು ಅರ್ಥ. ನಾವೊಂದು ಪ್ರೋಗ್ರಾಮ್ ಮಾಡ್ತಿದ್ವಿ ಅಂತರಂಗ ಅಂಥೇಳಿ, ಅಂದರೆ ಆ ಸಾಹಿತ್ಯದ ಅರ್ಥ ಏನು ಆ ಸಾಹಿತ್ಯ ಏನು ಹೇಳಕ್ಕೆ ಪ್ರಯತ್ನ ಪಡ್ತಿದೆ ಅಂತ. ಆ ಸಂದರ್ಭದಲ್ಲಿ ಎಷ್ಟೋ ಈ ಹೊಳವುಗಳನ್ನು HSV ಅವರು ನನಗೆ ಹೇಳಿದ್ರು. ನಾನು ಈಗಲೂ ಒಬ್ಬ ವಿದ್ಯಾರ್ಥಿ, ನನಗೆ ವಸಂತ್ ಭಾರದ್ವಾಜ್ ಅಂತ ನೀವು ಕೇಳಿರ್ಬೋದು, ಹೌದೌದು, ಅಷ್ಟಾವಧಾನಿಗಳು. ನಾನು ಯಾವಾಗ ನನಗೆ ಸಂಶಯ ಬರುತ್ತೋ, ಅವ್ರು ನನ್ನ ಸಮವಯಸ್ಕರು, ಆದರೆ ಜ್ಞಾನದಲ್ಲಿ ತುಂಬ ದೊಡ್ಡವರು, ಅಷ್ಟಾವಧಾನ ಕಲೆಯನ್ನು ಸಿದ್ಧಿ ಮಾಡಿಕೊಂಡವರು. ನಾನು ಯಾವಾಗಂದ್ರೆ ಅವಾಗ ಪ್ರೂವ್ ಮಾಡ್ತಿರ್ತೀನಿ ಅವ್ರಿಗೆ. ಇನ್ನೊಬ್ಬರು ಉಮೇಶ್ ಗೌತಮ್ ಅಂತಿದ್ದಾರೆ, ಅವರು ಅಷ್ಟಾವಧಾನಿಗಳು, ಕಾರ್ಕಳದಲ್ಲಿರ್ತಾರೆ. ಈಗಲೂ ನಾನೊಬ್ಬ ವಿದ್ಯಾರ್ಥಿಯಾಗಿ ನನಗೇನಾದ್ರು ಸಂಶಯ ಬಂದರೆ ಅವ್ರನ್ನ ಕೇಳ್ತೀನಿ, HSV ಅವ್ರನ್ನ ಕೇಳ್ತೀನಿ. ಏನು ಕಳ್ಕೊಳ್ತೀವಿ ನಾವು? ಅಯ್ಯೋ, ಕಳ್ಕೊಳ್ಳೋದೇನಿಲ್ಲ. ಅಹಂಕಾರ ಯಾಕೆ? ನನಗೆ ಬರಲ್ಲ ಅನ್ನೋದ್ರಲ್ಲಿ ಏನಿದೆ? ಕನಕದಾಸರು ಹೇಳ್ತಾರೆ, ದಾಸರ ಮನೆಯ ದಾಸಾನುದಾಸ ನಾನು, ಶ್ರೀರಂಗ ನಿನ್ನ ಮನೆಯ ದಾಸರ ದಾಸ. ನನ್ನಷ್ಟು ಕಿರಿಯರು ಯಾರಿಲ್ಲ, ಎನ್ನಂಥ ಕಿರಿಯರಿಲ್ಲ. ಈ ದಾಸ್ಯ ಭಾವವೇ ಮಧ್ವ ಸಿದ್ಧಾಂತದ ಒಂದು ಗಟ್ಟಿಯಾದ ಏನು ಹೇಳ್ತೀವಿ ಪಿಲ್ಲರ್. ಇದು ನನಗೇನೂ ಬರಲ್ಲ, ನಾನು ದೊಡ್ಡವನಲ್ಲ ಅನ್ನೋದಿದೆಯಲ್ಲ, ಅದೇ ದೊಡ್ಡದು. ಶರೀಫ್ ಸಾಹೇಬ್ರದ್ದು ಹಾಡುಗಳನ್ನು ಸಾವಿರಾರು ಜನ ಹಾಡ್ತಾರೆ. ಕೆಲವರಂತೂ ಅದನ್ನು ವೆಸ್ಟರ್ನೈಸ್ ಮಾಡಿ, ಬಸವಣ್ಣವ್ರ ವಚನಗಳನ್ನು ವೆಸ್ಟರ್ನೈಸ್ ಮಾಡಿ ಹಾಡ್ತಕ್ಕಂಥ ಪ್ರಯತ್ನ ಮಾಡಿದ್ದಾರೆ. ಅದು ಸಂಗೀತದ ದೃಷ್ಟಿಯಿಂದ ಮಾತ್ರ ಬದಲಾವಣೆ ಆಯಿತು. ಶಾಸ್ತ್ರೀಯವಾಗಿ ಹಾಡ್ಬೋದು, ಜಾನಪದ ಶೈಲಿಯಲ್ಲಿ ಹಾಡ್ಬೋದು, ಪಾಶ್ಚಾತ್ಯ ಶೈಲಿಯಲ್ಲೂ ಹಾಡ್ಬೋದು. ಆದರೆ ಹಾಡಿನ ಉದ್ದೇಶ ಏನು? ಅದು ತಲುಪಿಸುವ ನಿಟ್ಟಿನಲ್ಲಿ ಪ್ರಯತ್ನ ಮಾಡಿದಾಗ ಮಾತ್ರ ನಿಮ್ಮ ಹಾಡೋದು ಸಾರ್ಥಕತೆಯನ್ನು ಕಂಡುಕೊಳ್ಳುತ್ತೆ.